Hi everyone, welcome back to Mohammed Hussain YouTube channel. This is Mohammed Hussain Naikar. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಗ್ರಾಮರ್ ನ ಡೈಲಾಗ್ ರೈಟಿಂಗ್ ಅನ್ನುವಂತಹ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಇದು ಮೊದಲು 4 ಅಂಕಕ್ಕೆ ಇರ್ತಿತ್ತು, ಈಗ 1 ಅಂಕ ಕಡಿಮೆ ಮಾಡಲಾಗಿದೆ. ಕೇವಲ 3 ಅಂಕಕ್ಕೆ ಈ ಬಾರಿ ಈ ಟಾಪಿಕ್ ಇರಲಿದೆ. ಸೊ ಈ ಟಾಪಿಕ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಈಸಿ ಟಾಪಿಕ್ ಕೂಡ ಹೌದು. ಸೊ ಬನ್ನಿ ಹಾಗಾದ್ರೆ ಈ ಟಾಪಿಕ್ ನಲ್ಲಿ 3 ಔಟ್ ಆಫ್ 3 ಯಾವ ರೀತಿ ತೆಗೆದುಕೊಳ್ಬೇಕು ಅದನ್ನ ನಾವು ನೋಡೋಣ. ಸೊ ಈ ಟಾಪಿಕ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಇಂಗ್ಲಿಷ್ ಬರ್ಲಿ ಬರ್ದೇ ಇರಲಿ, ಒಬ್ಬ ವಿದ್ಯಾರ್ಥಿ 3 ಔಟ್ ಆಫ್ 3 ತೆಗೆದುಕೊಳ್ಬೇಕಂದ್ರೆ ಅವನಿಗೆ ನನ್ನ ಪ್ರಕಾರ ಸಿಂಪಲ್ 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಎಷ್ಟು 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಸೊ ಆ 4 ಸ್ಟೆಪ್ ಅನ್ನ ನೀವು ಸರಿಯಾಗಿ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ಯಾವುದೇ ವಿದ್ಯಾರ್ಥಿ ಕೂಡ ಇದರಲ್ಲಿ 3 ಔಟ್ ಆಫ್ 3 ಮಾರ್ಕ್ಸ್ ಅನ್ನ ಪಡ್ಕೋಬಹುದು. ಸೊ ಬನ್ನಿ ಆ 4 ಸ್ಟೆಪ್ಸ್ ಏನು ಅನ್ನೋದನ್ನ ನೋಡೋಣ. ಸೊ ಮೊದಲನೇ ಸ್ಟೆಪ್ ಇದೆ ಪ್ಲೇಸ್. ಕೊಟ್ಟಿರುವಂತಹ ಕ್ವಶನ್ ನಲ್ಲಿ ಆ ಕಾನ್ವರ್ಸೇಷನ್ ಯಾವ ಪ್ಲೇಸ್ ಅಲ್ಲಿ ನಡೀತಾ ಇದೆ ಅದನ್ನ ನೋಡ್ಕೋಬೇಕು. ಯಾಕೆ ಅಂದ್ರೆ ನಾವು ಮನೆಯಲ್ಲಿ ಮಾತಾಡುವಾಗ ಡಿಫ್ರೆಂಟ್ ವೇಲಿ ಮಾತಾಡ್ತೀವಿ, ಕಾಲೇಜ್ ನಲ್ಲಿ ಮಾತಾಡುವಾಗ ಡಿಫ್ರೆಂಟ್ ವೇಲಿ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋಗಿದ್ದೀರಿ ಅಂತ ಅನ್ಕೊಳ್ಳಿ, ಅಲ್ಲಿ ನಾವು ಮಾತಾಡುವಂತಹ ಶೈಲಿ ರೀತಿ ಬದಲಾಗುತ್ತೆ. ಸೊ ಹಾಗಾಗಿ ಯಾವ ಪ್ಲೇಸ್ ನಲ್ಲಿ ಆ ಕಾನ್ವರ್ಸೇಷನ್ ನಡೀತಾ ಇದೆ. ಡೈಲಾಗ್ ಅಂದ್ರೆ ಎರಡು ವ್ಯಕ್ತಿಗಳ ನಡುವೆ ನಡೀತಾ ಇರುವಂತಹ ಒಂದು ಸಂಭಾಷಣೆ. ಸೊ ಅದು ಯಾವ ಪ್ಲೇಸ್ ಅಲ್ಲಿ ನಡೀತಾ ಇದೆ ಅದನ್ನ ನೀವು ನೋಡ್ಕೋಬೇಕು. ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿರ್ತಾರೆ. ಅಂಡ್ ಸೆಕೆಂಡ್ ಒನ್ ಸ್ಪೀಕರ್ಸ್. ಆ ಕ್ವಶನ್ ಕೊಟ್ಟಿರುವಂತಹ ಕ್ವಶನ್ ಅಲ್ಲಿ ಆ ಸಂಭಾಷಣೆ ಡೈಲಾಗ್ ಕಾನ್ವರ್ಸೇಷನ್ ಯಾರ ನಡುವೆ ನಡೀತಾ ಇದೆ ಅದನ್ನ ನೋಡ್ಕೋಬೇಕು. ಅಗೇನ್ ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದ್ರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡುವಾಗ ಡಿಫ್ರೆಂಟ್ ಆಗಿ ಮಾತಾಡ್ತೀರಾ, ನಿಮ್ಮ ಟೀಚರ್ ಅಥವಾ ಸರ್ ಜೊತೆ ಮಾತಾಡುವಾಗ ಡಿಫ್ರೆಂಟ್ ಆಗಿ ಮಾತಾಡ್ತೀರಾ. ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋಗಿದೆ ಅಂದ್ರೆ ಇಂಟರ್ವ್ಯೂವರ್ ಜೊತೆ ಮಾತಾಡುವಾಗ ನಿಮ್ಮ ಟೋನ್, ನೀವು ಬಳಸುವಂತಹ ಪದಗಳು ಭಿನ್ನವಾಗಿರುತ್ತವೆ. ಸೊ ಹಾಗಾಗಿ ಆ ಕಾನ್ವರ್ಸೇಷನ್ ಅಲ್ಲಿ ಇರುವಂತಹ ಸ್ಪೀಕರ್ಸ್ ಯಾರು ಅದನ್ನು ಕೂಡ ನೋಡ್ಕೋಬೇಕು. ಅದನ್ನ ನೋಡ್ಕೊಂಡ್ರೆ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡುವಾಗ ಸರಿಯಾದಂತಹ ವರ್ಡ್, ಸರಿಯಾದಂತಹ ವಾಕ್ಯಗಳನ್ನು ನೀವು ಬಳಸಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಅಂಡ್ ಥರ್ಡ್ ಒನ್, ರೀಡ್ ದ ಫುಲ್ ಡೈಲಾಗ್ ಒನ್ಸ್. ಇದು ಒಂದು ಕಾಮನ್ ಮಿಸ್ಟೇಕ್. ವಿದ್ಯಾರ್ಥಿಗಳು ಇದನ್ನ ಮಾಡೋದಿಲ್ಲ, ಫುಲ್ ಡೈಲಾಗ್ ಓದೋದಿಲ್ಲ, ಜಸ್ಟ್ ಫಿಲ್ ಮಾಡ್ಲಿಕ್ಕೆ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿ ಮಾಡಿದ್ರೆ ಮಾರ್ಕ್ಸ್ ಕಳ್ಕೊಳ್ಳೋದು ಪಕ್ಕ. ಫುಲ್ ಡೈಲಾಗ್ ಓದಿದ್ರೆ ಯಾವ ಕಾಂಟೆಕ್ಸ್ಟ್ ನಲ್ಲಿ ಆ ಕಾನ್ವರ್ಸೇಷನ್ ನಡೀತಾ ಇದೆ, ಯಾವ ಸಿಚುವೇಶನ್ ಅಲ್ಲಿ ಆ ಕಾನ್ವರ್ಸೇಷನ್ ನಡೀತಾ ಇದೆ ಅದು ನಿಮಗೆ ಗೊತ್ತಾಗುತ್ತೆ. ಅಂಡ್ ಡೈಲಾಗ್ ಅನ್ನ ಓದುವಾಗ ಆ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ಕ್ಲೂಸ್ ಅನ್ನ ಅಥವಾ ಇನ್ಸ್ಟ್ರಕ್ಷನ್, ಹಿಂಟ್ಸ್, ವಾಟ್ ಎವರ್ ಯು ಕಾಲ್ ಇಟ್, ಅದನ್ನ ಪ್ರಾಪರ್ ಆಗಿ ಫುಲ್ ಅಟೆನ್ಷನ್ ಕೊಟ್ಟು ಓದಿ. ಸೊ ಆ ಕೊಟ್ಟಿರುವಂತಹ ಹಿಂಟ್ಸ್ ಇದೆಯಲ್ಲ ಅದು ನಿಮ್ಗೆ ಸರಿಯಾದಂತಹ ವಾಕ್ಯಗಳನ್ನಲ್ಲಿ ಫಿಲ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಅಂಡ್ ನಂಬರ್ 4, ಸ್ಟಾರ್ಟ್ ಕಂಪ್ಲೀಟಿಂಗ್ ದ ಡೈಲಾಗ್. ಡೈಲಾಗ್ ಅನ್ನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಈ 4 ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ 3 ಔಟ್ ಆಫ್ 3 ನಿಮಗೆ ಪಕ್ಕ ಸಿಗುತ್ತೆ. ಸೊ ಬನ್ನಿ ಈ 4 ಸ್ಟೆಪ್ಸ್ ಅನ್ನ ಈಗ ಅಪ್ಲೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಒಂದು ಡೈಲಾಗ್ ಅನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅದನ್ನ ನಿಮ್ಗೀಗ ತೋರಿಸ್ತೀನಿ. ಎಸ್, ಇಲ್ಲಿದೆ ಕ್ವಶನ್. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. Conversation between a stranger and a lady. Stranger, lady, stranger, lady and stranger. ಸೊ ಇದು ಒಂದು ಕಾನ್ವರ್ಸೇಷನ್. ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ಈ ರೀತಿ ಇರುತ್ತೆ. ಸೊ ಈಗ ನಾನು ಹೇಳಿರುವಂತಹ 4 ಸ್ಟೆಪ್ಸ್ ಅನ್ನ ಇಲ್ಲಿ ಅಪ್ಲೈ ಮಾಡೋಣ. ನಂಬರ್ 1 ಸ್ಟೆಪ್ ಏನು ನೆನಪಿಸ್ಕೊಳ್ಳಿ. ಸೊ ನಂಬರ್ 1 ಸ್ಟೆಪ್ ಇದೆ ನಮ್ದು ಪ್ಲೇಸ್. ಯಾವ ಪ್ಲೇಸ್ ಅಲ್ಲಿ ಈ ಕಾನ್ವರ್ಸೇಷನ್ ನಡೀತಾ ಇದೆ. ಕ್ವಶನ್ ನೋಡಿ ಎಲ್ಲಾದ್ರೂ ಇದೆಯಾ? ನೋ, ಈ ಕ್ವಶನ್ ಅಲ್ಲಿ ಈ ಕಾನ್ವರ್ಸೇಷನ್ ಎಲ್ಲಿ ನಡೀತಾ ಇದೆ ಮೆನ್ಷನ್ ಮಾಡಿಲ್ಲ. ಸೊ ಈ ಕ್ವಶನ್ ಅಲ್ಲಿ ಇಲ್ಲ, ಬಟ್ ಬೇರೆ ಕ್ವಶನ್ಸ್ ನಲ್ಲಿ ಇರುತ್ತೆ. ಮುಂದೆ ನಾನು ನಿಮಗೆ ತೋರಿಸ್ತೇನೆ. ಓಕೆ, ನಮ್ಮ ಸೆಕೆಂಡ್ ಸ್ಟೆಪ್ ಸ್ಪೀಕರ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ರಾಕೆಟ್ ನಲ್ಲಿ, ಕಾನ್ವರ್ಸೇಷನ್ ಬಿಟ್ವೀನ್ ಅ ಸ್ಟ್ರೇಂಜರ್ ಅಂಡ್ ಅ ಲೇಡಿ. ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ ವ್ಯಕ್ತಿ, ಹೊಸಬ ಅಂತ ಕರೀತೀವಿ ನಾವು. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನಿಮ್ಮ ಊರಿಗೆ ಯಾರೋ ಒಬ್ರು ಬಂದಿದ್ದಾರೆ, ಫಸ್ಟ್ ಟೈಮ್ ಬಂದಿದ್ದಾರೆ. ಅಲ್ಲಿರುವಂತಹ ನಗರ ಓಣಿಗಳ ಬಗ್ಗೆ, ಅಲ್ಲಿ ಲೊಕೇಶನ್ಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವರು ನಿಮ್ಮ ಊರಿಗೆ ಹೊಸಬರು. ಲೇಡಿ ಅಂದ್ರೆ ಒಬ್ಬ ಮಹಿಳೆ, ಒಬ್ಬ ಸ್ಟ್ರೇಂಜರ್ ನ ನಡುವೆ ಈ ಒಂದು ಸಂಭಾಷಣೆ ನಡೀತಾ ಇದೆ. ಸೊ ಇದಾಯ್ತು ನಮ್ಮ ಸೆಕೆಂಡ್ ಸ್ಟೆಪ್. ಈಗ ಥರ್ಡ್ ಸ್ಟೆಪ್. ಸೊ ಈ ಸ್ಪೀಕರ್ಸ್ ನೋಡೋದ್ರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಯಾವ ಕಾಂಟೆಕ್ಸ್ಟ್ ನಲ್ಲಿ ಈ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಯಾವ ರೀತಿ ನಾನು ಇಲ್ಲಿ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡಬೇಕು ಅದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಥರ್ಡ್ ಸ್ಟೆಪ್ ಗೆ ಬರೋಣ. ರೀಡ್ ದ ಫುಲ್ ಡೈಲಾಗ್ ಒನ್. ಸೊ ಬನ್ನಿ ಹಾಗಾದ್ರೆ ಫಾಸ್ಟ್ ಆಗಿ ಡೈಲಾಗ್ ಅನ್ನ ಓದೋಣ. ಸ್ಟ್ರೇಂಜರ್, ಎಕ್ಸ್ಕ್ಯೂಸ್ ಮೀ, ಬ್ಲಾಂಕ್ ಇದೆ, ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಕೇಳ್ತಾರೆ, ದಾರಿ ಗೊತ್ತಿಲ್ಲ, ಯಾವ್ದೊಂದು ಲೊಕೇಶನ್ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ಅವನು ಇಲ್ಲಿ ಕೇಳಬೇಕು. ಸೊ ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕು. ಸೊ ನೀವು ಎಂದಾದ್ರೂ ಬೇರೆ ಊರಿಗೆ ಹೋಗಿರ್ತಾರ, ಸೊ ಅಲ್ಲಿ ನೀವು ಯಾವ ರೀತಿ ಕೇಳ್ತೀರ, ಒಬ್ಬ ಲೇಡಿಗೆ ಡೈರೆಕ್ಷನ್, ಅದನ್ನ ಇಂಗ್ಲಿಷ್ ನಲ್ಲಿ ಬರಿಬೇಕು ಅಷ್ಟೇ. ನಂತರ ಲೇಡಿ ಗಿವಿಂಗ್ ಡೈರೆಕ್ಷನ್. ನೋಡಿ ಇದು ಕ್ಲೂ, ಇದು ಹಿಂಟ್. ಏನ್ ಬರಿಬೇಕು ಇಲ್ಲಿ? ಡೈರೆಕ್ಷನ್. ಏನ್ ನೀವು ಡೈರೆಕ್ಷನ್ ಕೊಡ್ಬೇಕು. ಆ ಲೇಡಿ ಸ್ಟ್ರೇಂಜರ್ಗೆ ಡೈರೆಕ್ಷನ್ ಕೊಡ್ತಾಳೆ. ಸೊ ಅದನ್ನ ನೀವು ಇಲ್ಲಿ ಬರಿಬೇಕು. ಅಂಡ್ ಥರ್ಡ್ ಒನ್, ಸ್ಟ್ರೇಂಜರ್, ಇಸ್ ಇಟ್ ಫಾರ್? ಅದು ದೂರ ಇದೆಯಾ ಅಂತ ಕೇಳ್ತಾಳೆ. ಕೇಳ್ತಾನೆ ಸ್ಟ್ರೇಂಜರ್ ಇಲ್ಲಿ ಮೇಲು ಆಗಿರ್ಬೋದು, ಫಿಮೇಲು ಆಗಿರ್ಬೋದು. ಆ ಲೇಡಿಗೆ ಕೇಳ್ತಾನೆ. ಸೊ ಲೇಡಿ ಆನ್ಸರ್. ನೀವು ಫುಲ್ ಡೈಲಾಗ್ ಓದ್ಲಿಲ್ಲ, ಎಸ್ಪೆಷಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ಹಿಂಟ್ಸ್ ಅನ್ನ, ಕ್ಲೂಗಳನ್ನ ಓದ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನೋ ಇಟ್ ಇಸ್ ನಾಟ್ ಫಾರ್, ಎಸ್ ಇಟ್ ಇಸ್ ಫಾರ್ ಅಂತ ನೀವು ಫಿಲ್ ಮಾಡಬಹುದು ಅವಸರದಲ್ಲಿ. ಬಟ್ ಇಲ್ಲಿ ನೋಡಿ ಬ್ರಾಕೆಟ್ ನಲ್ಲಿ ಏನ್ ಕೊಡಲಾಗಿದೆ? ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್. ಒಂದು ಅಂದಾಜು ಡಿಸ್ಟೆನ್ಸ್ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಬ್ಲಾಂಕ್ ನಲ್ಲಿ. ಜಸ್ಟ್ ಅದು ದೂರ ಇದೆ, ದೂರ ಇಲ್ಲ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗೋದಿಲ್ಲ.
1 ಆರ್ ಹಾಫ್ ಮಾರ್ಕ್ಸ್ ಇಲ್ಲಿ ಅವರು ಕಟ್ ಮಾಡ್ತಾರೆ. ಅಂಡ್ ಲಾಸ್ಟ್ ಒನ್ ನೋಡಿ, ಸ್ಟ್ರೇಂಜರ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್, ಅವನು ಧನ್ಯವಾದಗಳನ್ನ ಹೇಳ್ತಾನೆ. ಸೊ ಡಿಫ್ರೆಂಟ್ ವೇಸ್ ನಲ್ಲಿ ನೀವು ಅವನಿಗೆ ಧನ್ಯವಾದಗಳನ್ನ, ಅವಳಿಗೆ ಅಥವಾ ಲೇಡಿಗೆ, ಆ ಸ್ಟ್ರೇಂಜರ್ ಧನ್ಯವಾದಗಳನ್ನ ಹೇಳ್ಬೋದು. ಸೊ ಬನ್ನಿ ಈಗ ಇದನ್ನ ಫಿಲ್ ಮಾಡೋಣ. ನಮ್ಮ 4th ಸ್ಟೆಪ್, ಸ್ಟಾರ್ಟ್ ಕಂಪ್ಲೀಟಿಂಗ್ ದ ಡೈಲಾಗ್. ಸೊ ಹಾಗಾದ್ರೆ ಫಸ್ಟ್ ನೋಡಿ, ಸ್ಟ್ರೇಂಜರ್ ಎಕ್ಸ್ಕ್ಯೂಸ್ ಮೀ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಒಬ್ಬ ಲೇಡಿಗೆ ನೀವು ಯಾವ ರೀತಿ ಯಾವುದೋ ಒಂದು ಲೊಕೇಶನ್ಗೆ, ಬಸ್ ಸ್ಟಾಪಿಗೋ, ರೈಲ್ವೆ ಸ್ಟೇಷನ್ಗೋ, ಎಲ್ಲೋ ಹೋಗ್ಬೇಕು, ಯಾವ ರೀತಿ ಕೇಳ್ತೀರಾ ಇಂಗ್ಲಿಷ್ ನಲ್ಲಿ. ಸೊ ಡಿಫ್ರೆಂಟ್ ವೇಸ್ ನಲ್ಲಿ ಕೇಳಬಹುದು. ಇದಕ್ಕೆ ಒಂದೇ ಆನ್ಸರ್ ಫಿಕ್ಸ್ ಅಂತ ಇರೋದಿಲ್ಲ, ಬೇರೆ ಬೇರೆ ವಾಕ್ಯಗಳನ್ನು ನೀವು ಬರೀಬಹುದು. ಫಾರ್ ಎಕ್ಸಾಂಪಲ್, ಹೌ ಕ್ಯಾನ್ ಐ ರೀಚ್, ಹೌ ಕ್ಯಾನ್ ಐ ಗೋ ಟು ದ ಬಸ್ ಸ್ಟ್ಯಾಂಡ್, ಹೌ ಕ್ಯಾನ್ ಐ ರೀಚ್ ರೈಲ್ವೆ ಸ್ಟೇಷನ್ ಅಂತ ಕೇಳ್ಬೋದು. ಮತ್ತೆ ಯಾವ ರೀತಿ ಕೇಳ್ಬೋದು, ಕ್ಯಾನ್ ಯು ಪ್ಲೀಸ್ ಶೋ ಮೀ ದ ವೇ ಟು ಬಸ್ ಸ್ಟ್ಯಾಂಡ್, ಈ ರೀತಿ ಕೇಳ್ಬೋದು. ಕುಡ್ ಕೂಡ ಹಾಕ್ಬೋದು. ಇನ್ನು ಪೊಲೈಟ್ ಆಗಿ ನೀವು ಕೇಳ್ಬೇಕಂದ್ರೆ ಕುಡ್ ಯು ಪ್ಲೀಸ್ ಶೋ ಮೀ ದ ವೇ ಟು ಬಸ್ ಸ್ಟ್ಯಾಂಡ್, ಈ ರೀತಿ ಡಿಫ್ರೆಂಟ್ ವೇಸ್ ನಲ್ಲಿ ಕೇಳ್ಬೋದು. ನಾನಿಲ್ಲಿ ಕುಡ್ ಯು ಪ್ಲೀಸ್ ಶೋ ಮೀ ದ ವೇ ಟು ಬಸ್ ಸ್ಟ್ಯಾಂಡ್ ಅನ್ನುವಂತ ವಾಕ್ಯವನ್ನ ತೆಗೆದುಕೊಂಡಿದ್ದೀನಿ. ಸೊ ಅದಕ್ಕೆ ಆನ್ಸರ್ ಲೇಡಿ ಏನ್ ಕೊಡ್ತಾಳೆ, ಗಿವಿಂಗ್ ಡೈರೆಕ್ಷನ್ ಅನ್ನ ಕೊಡ್ತಾಳೆ. ಡೈರೆಕ್ಷನ್ ಯಾವ ರೀತಿ ಇರ್ತೀರ ಕನ್ನಡದಲ್ಲಿ, ಸ್ಟ್ರೇಟ್ ಹೋಗಿ ರೈಟ್ ಗೆ ಟರ್ನ್ ಆಗು, ಸ್ಟ್ರೇಟ್ ಹೋಗು ಕರ್ನಾಟಕ ಬ್ಯಾಂಕ್ ಇದೆ, ರೈಟ್ ಗೆ ಟರ್ನ್ ಆಗು, ಸೊ ಇಲ್ಲೇ ಲೆಫ್ಟ್ ಗೆ ಟರ್ನ್ ಆಗು, ಈ ರೀತಿ ಇದೆಯೋ ಅದನ್ನೇ ಇಂಗ್ಲಿಷ್ ನಲ್ಲಿ ಬರೀಬೇಕು. ಎಸ್, ಇಂಗ್ಲಿಷ್ ನಲ್ಲಿ ಸಿಂಪಲ್ ಆಗಿ ಗೋ ಸ್ಟ್ರೇಟ್, ಟರ್ನ್ ರೈಟ್, ಪ್ಲೀಸ್ ಟರ್ನ್ ಲೆಫ್ಟ್ ಅಂಡ್ ಗೋ ಸ್ಟ್ರೇಟ್ ಅಂಡ್ ಟರ್ನ್ ಲೆಫ್ಟ್ ಅಟ್ ಕರ್ನಾಟಕ ಬ್ಯಾಂಕ್, ಈ ರೀತಿ ಸಿಂಪಲ್ ವಾಕ್ಯಗಳನ್ನ ಬರೀಬೇಕು. ಸೊ ನಾನು ಇಲ್ಲಿ ಒಂದು ಸಿಂಪಲ್ ವಾಕ್ಯವನ್ನ ತೆಗೆದುಕೊಂಡಿದ್ದೀನಿ. ಅಫ್ಕೋರ್ಸ್, ಗೋ ಸ್ಟ್ರೇಟ್ ಅಂಡ್ ಟರ್ನ್ ಲೆಫ್ಟ್, ಸ್ಟ್ರೇಟ್ ಹೋಗಿ ಲೆಫ್ಟ್ ಗೆ ಟರ್ನ್ ಆಗಿ. ಈ ವಾಕ್ಯ ನೆನಪಿಟ್ಟುಕೊಳ್ಳಿ. ಗೊತ್ತಿಲ್ಲ, ಏನು ಬರೋದಿಲ್ಲ ಅಂದ್ರೆ ಡೈರೆಕ್ಷನ್ ಬಗ್ಗೆ ಏನಾದ್ರು ಡೈಲಾಗ್ ಬಂದ್ರೆ ಈಸಿಯಾಗಿ ಇದನ್ನ ಫಿಲ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಸ್ಟ್ರೇಂಜರ್ ಕೇಳ್ತಾನೆ, ಇಸ್ ಇಟ್ ಫಾರ್, ಅದು ದೂರ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಲೇಡಿ ಏನ್ ಆನ್ಸರ್ ಬರಿಬೇಕು ಅನ್ನೋದು ಬ್ರಾಕೆಟ್ ನಲ್ಲಿ ಕೊಡಲಾಗಿದೆ. ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಅನ್ನ ಬರಿಬೇಕು. ನೀವು ಇಲ್ಲಿ ಡಿಫ್ರೆಂಟ್ ವೇಸ್ ನಲ್ಲಿ ಇದನ್ನ ಫಿಲ್ ಮಾಡಬಹುದು, ಈ ಬ್ಲಾಂಕ್ ಅನ್ನ. ಎಸ್, ಇಟ್ ಈಸ್ ಫಾರ್, ಇಟ್ ಈಸ್ 1 ಕಿಲೋಮೀಟರ್. ಹೌದು, ಇದು ದೂರ ಇದೆ, 1 ಕಿಲೋಮೀಟರ್ ಇದೆ. ನೋ, ಇಟ್ ಈಸ್ ನಾಟ್ ಫಾರ್, ಇಟ್ ಈಸ್ ಜಸ್ಟ್ ಹಾಫ್ ಅ ಕಿಲೋಮೀಟರ್. ದೂರ ಇಲ್ಲ, ಜಸ್ಟ್ ಹಾಫ್ ಅ ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ವೇಸ್ ನಲ್ಲಿ ನೀವು ಇಲ್ಲಿ ಬರಿಬಹುದು. ಬಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನಾಟ್ ಎಟ್ ಆಲ್, ಇಲ್ಲ ದೂರ ಇಲ್ಲ ಅದು. ಇಟ್ಸ್ ಅಬೌಟ್ ಅ 5-minute ವಾಕ್ ಫ್ರಮ್ ಹಿಯರ್, ಇಲ್ಲಿ ಜಸ್ಟ್ ಅದು ಒಂದು 5 ನಿಮಿಷದ ದಾರಿ. ಇಟ್ಸ್ ಅಬೌಟ್ ಅ 5-minute ವಾಕ್ ಫ್ರಮ್ ಹಿಯರ್, ಈ ರೀತಿ ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ. ಅಂಡ್ ಸ್ಟ್ರೇಂಜರ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್, ಧನ್ಯವಾದಗಳನ್ನ ಬಹಳ ರೀತಿಯಲ್ಲಿ ಹೇಳ್ಬಹುದು. ಇಲ್ಲಿ ಸ್ಟ್ರೇಂಜರ್ ಥ್ಯಾಂಕ್ ಯು ಅಂತ ಹೇಳ್ಬಹುದು, ಥ್ಯಾಂಕ್ಸ್ ಅಂತ ಹೇಳ್ಬಹುದು, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಹುದು. ಬಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್. ಸೊ ನೀವು ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನ ಫಿಲ್ ಮಾಡಿ ಈ ಡೈಲಾಗ್ ಅನ್ನ ನೀವು ಕಂಪ್ಲೀಟ್ ಮಾಡಬಹುದು ಅಂಡ್ 3 ಅಂಕ ಪಡ್ಕೋಬಹುದು. ಸ್ಟೆಪ್ಸ್ ಅನ್ನ ಮರಿಬೇಡಿ. ಮೊದಲು ಪ್ಲೇಸ್ ನೋಡ್ಕೊಳ್ಳಿ, ನಂತರ ಸ್ಪೀಕರ್ಸ್ ಅಂಡ್ ದೆನ್ ರೀಡ್ ದ ಫುಲ್ ಡೈಲಾಗ್ ಅಂಡ್ ಸ್ಟಾರ್ಟ್ ಕಂಪ್ಲೀಟಿಂಗ್ ದ ಡೈಲಾಗ್. ಜಸ್ಟ್ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂಡ್ ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.